ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಫೈಟ್. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯವರು ಪ್ರಯತ್ನ ಪಟ್ಟಿದ್ದಾರೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಯನ್ನು ಎಸೆದಿದ್ದಾರೆ. ನಮ್ಮ ಕಚೇರಿ ಹತ್ತಿರ ಬಂದಿದ್ದೀರಾ ಅಂತ ಧಿಕ್ಕಾರ ಕೂಗಿ ವಾಪಸ್ ಕಳಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ. ಆಮೇಲೆ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರೊಟೆಸ್ಟ್ ಮಾಡೋದಕ್ಕೆ, ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಂದಾಗ ಸಹಜ ಅದು. ನರೇಂದ್ರ ಮೋದಿಯವರ ಗೃಹ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಇತಿಹಾಸವನ್ನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ರಾಹುಲ್ ಗಾಂಧಿ ಅವರೇ, ನಿಮಗೆ ಸುರಕ್ಷತೆ, ಈ ದೇಶದ ಪ್ರಧಾನಮಂತ್ರಿಯ ಸುರಕ್ಷತೆಯನ್ನು ಇಟ್ಟುಕೊಳ್ಳುವಂಥ ಒಂದು ತಾಕತ್ತಿಲ್ಲದಂಥ, ಯೋಗ್ಯತೆ ಇಲ್ಲದಂಥ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಈ ದೇಶದಲ್ಲಿ. ಯಾಕೆಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯಿತು, ಈ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ಈ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಇದ್ದಂತೂ ಈ ಕಾಂಗ್ರೆಸ್ ಸರ್ಕಾರವೇ. ನಾನಿವತ್ತು ಹೇಳ್ತೇನೆ, ರಾಷ್ಟ್ರದ ಸುರಕ್ಷತೆಯ ದೃಷ್ಟಿಯಿಂದ ಈ ರಾಷ್ಟ್ರದಲ್ಲಿ ಈ ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡಬೇಕೆನ್ನುವಂಥ ಏನು ನಿಮ್ಮ ಒಳ ಆಲೋಚನೆ ಇದೆ, ಕೆಟ್ಟ ಆಲೋಚನೆ ಇದೆ, ಇದು ಈ ದೇಶದಲ್ಲಿ ನಡೆಯೋದಿಲ್ಲ. ನೇಪಾಳದ ರೀತಿ, ಬಾಂಗ್ಲಾದೇಶದ ರೀತಿಯಲ್ಲಿ, ಶ್ರೀಲಂಕಾದ ರೀತಿಯಲ್ಲಿ ಏನು ದಂಗೆ ಎಬ್ಬಿಸಬಹುದು ಎನ್ನುವಂಥ ನಿಮ್ಮ ಕಾಂಗ್ರೆಸ್ನ ಮಾನಸಿಕತೆ ಇದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಸಮಗ್ರವಾಗಿ ಹೋರಾಟ ಮಾಡ್ತದೆ. ಈ ದೇಶದ ರಾಷ್ಟ್ರಭಕ್ತರು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನೋಡಿ, ಈ ದೇಶದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೇ ಮೊಟ್ಟೆ ಪಾರ್ಟಿ. ಅದು ಅವರಿಗೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಈ ದೇಶದ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಈ ದೇಶದ ಜನರ ರಕ್ಷಣೆ ಮಾಡುವಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಿಫಲವಾಗಿ ಆಡಳಿತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ರೀತಿಯ ಏನು ಕೃತ್ಯವನ್ನು ಕಾರ್ಯಕರ್ತರು ಕಾಂಗ್ರೆಸ್ನವರು ಮಾಡಿದ್ದಾರೆ, ಇದು ಇವರ ಷಂಡ ನೀತಿಯನ್ನು ಪ್ರದರ್ಶಿಸ್ತದೆ. ನೀವು ಏನಿದ್ರು ಸಂಸತ್ನಲ್ಲಿ ಹೋರಾಟ ಮಾಡಿ, ಅಥವಾ ವಿಧಾನಸಭೆಯ ಅಧಿವೇಶನದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಸಮರ್ಥವಾಗಿ ಅದನ್ನು ಎದುರಿಸುವುದನ್ನು ಬಿಟ್ಟು ಈ ರೀತಿಯ ಷಡ್ಯಂತ್ರದ, ಈ ರೀತಿಯ ನೀಚ ಹೋರಾಟವನ್ನು ಈ ಕರ್ನಾಟಕ ರಾಜ್ಯದ ಜನ ಒಪ್ಪೋದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅದನ್ನೇ ಹೇಳಿದಲ್ಲ. ಈ ದೇಶದ ಸ್ವತಂತ್ರದಲ್ಲಿ ಹೋರಾಟವನ್ನು ಹತ್ತಿಕ್ಕೆ ಈ ದೇಶವನ್ನು ಈ ಸ್ಥಿತಿಗೆ ತರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಈ ನೀತಿ. ಪ್ರಾಯಶಃ ಇದರ ವಿರುದ್ಧ ಏನು ನಾವು ಭಾರತೀಯ ಜನತಾ ಪಾರ್ಟಿಯ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಇವತ್ತು ಹೋರಾಟ, ಯಾರು ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ, ಆ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಚೈನಾ, ಪಾಕಿಸ್ತಾನ, ಅಮೇರಿಕ ಈ ಥರದ ದೇಶಗಳು ಬೆಂಬಲ ಕೊಡ್ತಾ ಇರುವಂಥ ಈ ಕಾಕ್ರೋಚ್ ಪಾರ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಹೋಗಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಕಾನೂನನ್ನು ಉಲ್ಲಂಘನೆ ಮಾಡಿ ದೇಶ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಯಾರು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಆಪಾದನೆಗಳಿದೆ, ಜೈಲಲ್ಲಿದ್ದಾರೆ ದೇಶದ್ರೋಹದ ಮಾಡಿ. ಅಂಥವರ ಪರವಾಗಿ ರಾಹುಲ್ ಗಾಂಧಿ ಅವರು ಹೊರಟಿರುವಂಥದ್ದು ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂಥ ದ್ರೋಹ. ಅದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ. ಹುಬ್ಳಿಯಲ್ಲಿ ಲಕ್ಷಾಂತರ ಯುವಕರು ಹೋರಾಟವನ್ನು ಪ್ರತಿಭಟನೆ ಇದೆ ಅಂತೇಳಿ ನನಗೆ ಮಾಹಿತಿ ಇತ್ತು. ನಾನು ಕೂಡ ಎಲ್ಲ ನಮ್ಮ ನಾಯಕರಿಗೆ ಆರ್ ಅಶೋಕ್ ಅವರ ಜೊತೆ ನಾನು ಬಂದಂಥ ಸಂದರ್ಭದಲ್ಲಿ ಅವ್ರ ಕಾರ್ ಮುಂದೋಯ್ತು. ನನಗೆ ನಮ್ಮ ಡ್ರೈವರ್ಗೆ ಕಾರ್ ಇಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ಆಗ ಅವನು ಕಾಂಗ್ರೆಸ್ ಆಫೀಸ್ದು ಲೊಕೇಶನ್ ಹಾಕಿದ್ರು. ಆ ಲೊಕೇಶನ್ ತೋರಿಸಿದ ಪ್ರಕಾರ ಬಂದಂಥ ಸಂದರ್ಭದಲ್ಲಿ ಅದು ಆ ರೋಡು ಲೆಫ್ಟ್ ತೋರಿಸ್ತಾ ಇದೆ ಕಾಂಗ್ರೆಸ್ ಆಫೀಸು, ಆದರೆ ಅಲ್ಲಿ ಲೆಫ್ಟ್ ಟರ್ನ್ ಇಲ್ಲ, ರೈಟ್ ಹೋಗಬೇಕು, ನೀವು ಇಲ್ಲಿ ಇಳೀರಿ, ನಾನು ಮುಂದ್ಗಡೆ ಎಲ್ಲಾದರೂ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಇಳಿದು ಹಿಂಗೆ ಬಂದಂಥ ಸಂದರ್ಭದಲ್ಲೇ ನನಗೆ ಗೊತ್ತಾಗಿತ್ತು ಅದು ಕಾಂಗ್ರೆಸ್ ಆಫೀಸ್ ಅಂತೇಳಿ.
ಅಷ್ಟೊತ್ತಿಗೆ ಅಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾ ರೀತಿಯಲ್ಲಿ ಘೋಷಣೆ ಕೂಗಿ ಬಂದರು. ಆಗ ಪೊಲೀಸ್ನವರು ಬಂದಿದ್ದೆ, ಆದರೆ ಕಾಂಗ್ರೆಸ್ ಕಚೇರಿ ಅಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ದಾವಣಗೆರೆಯವರು, ನಮಗೆ ಕಾರ್ ಮಿಸ್ ಆಯಿತು, ನಮ್ಮ ಡ್ರೈವರ್ ಇಲ್ಲೇ ಇರಬೇಕು, ಇಳೀರಿ ಸರ್ ಅಂತ. ಮೊಟ್ಟೆ ಹೊಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತರೆ. ಕಾಂಗ್ರೆಸ್ ಕಚೇರಿಯಿಂದ ಬಂದು ಮೊಟ್ಟೆನೂ ಹೊಡೆದ್ರು, ನೋಡಿ ಮೊಟ್ಟೆನೂ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು. ಆದರೆ ಪೊಲೀಸ್ನವರ ಸಮಯ ಸರಿಯಾಗಿ ಅವರು ಸ್ಪಂದಿಸೋದ್ರಿಂದ ಬಿಟ್ಟರು. ಇಲ್ಲಾಂದ್ರೆ ಇನ್ನೂ ಅವರು ಹೆಚ್ಚಿನ ಅನಾಹುತ ಮಾಡ್ತಾ ಇದ್ರು. ಅದನ್ನ ನಮ್ಮ ರಾಜ್ಯ ನಾಯಕರನ್ನ ಕೇಳ್ತೀವಿ, ನಾವು ಕೇಳ್ತೀವಿ. ರಾಜ್ಯ ನಾಯಕರ ಸೂಚನೆ ಅಂತೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಓಕೆ, ಎಲ್ಲ ನಾಯಕರು ಮಾತಾಡಿದ್ರು. ಬಿ ಪಿ ಹರೀಶ್ ಅವ್ರು ಹೇಳ್ತಾರೆ, ನನಗೆ ಕಾಂಗ್ರೆಸ್ ಆಫೀಸ್ ಅಂತಲೇ ಗೊತ್ತಿಲ್ಲ, ನನ್ನ ಕಾರ್ ಮಿಸ್ ಆಗಿತ್ತು ಅಂತ ಅಲ್ಲಿ ಇಳಿದಿದ್ದಕ್ಕೆ ನೇರವಾಗಿ ಬಂದು ಅವರು ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ ಅಂತ ಒಂದು. ಎರಡನೇದು, ಕಾಂಗ್ರೆಸ್ಸು ದೇಶಾದ್ಯಂತ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಪ್ರಧಾನಮಂತ್ರಿ ಕಚೇರಿ ಮುಂದೆ ಹೋಗಿ ಇವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತಂದರೆ, ಹಾಗಾದರೆ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥ ಭದ್ರತೆಯ ಬಗ್ಗೆನೇ ಇವರಿಗೆ ಲೆಕ್ಕ ಇಲ್ಲ. ಅದನ್ನು ವಿರೋಧಿಸಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಕಾರಣ ಅಷ್ಟೇ, ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಭಯವನ್ನು ಹುಟ್ಟುತ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ದಂಗಲ್ ಜೋರಾಗ್ತಾ ಇದೆ. ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಪ್ರಯತ್ನ ಪಟ್ಟಿದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ. ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಬಿ ಪಿ ಹರೀಶ್ ಕೂಡ ಪ್ರಯತ್ನ ಪಟ್ಟರು, ಅಂದರೆ ಅವರು ಹೋರಾಟಕ್ಕೆ ಬಂದರು. ಆ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆಯನ್ನು ಎಸೆದಿದ್ದಾರೆ ಕೈ ಕಾರ್ಯಕರ್ತರು. ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳಿದ್ದಾರೆ ಕ್ಲಿಯರ್ ಆಗಿ, ನನಗೆ ಗೊತ್ತಿಲ್ಲ ಇದು ಕೆಪಿಸಿಸಿ ಕಚೇರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ಕಡೆ ದೇಶಾದ್ಯಂತ ಕಾಂಗ್ರೆಸ್ನ ಪ್ರತಿಭಟನೆ, ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿಯ ಪ್ರತಿಭಟನೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಈಗ ಬಿ ಜೆ ಪಿಯವರ ಹೋರಾಟದ ರೂಪುರೇಷೆಗಳು ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲ, ಒಂದು ಕಡೆ ಇದು ಟಿಟ್ ಫಾರ್ ಟ್ಯಾಟ್ ಅನ್ನೋ ಪ್ರೊಟೆಸ್ಟ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಮೊದಲು ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು, ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಅದನ್ನೇ ಒಂದು ರೀತಿಯಲ್ಲಿ ಸವಾಲಾಗಿ ತೆಗೆದುಕೊಂಡಂತಹ ಬಿಜೆಪಿ ನಾಯಕರು ಕೂಡ ನಾಯಕರ ಸಮೇತ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಾಗಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ರು. ಅದರಂತೆ ಅಶೋಕ್ ಅವರು ವಿಧಾನಸೌಧದಿಂದ ಸಾಕಷ್ಟು ಶಾಸಕರನ್ನ ಕರೆದುಕೊಂಡು ಎಲ್ಲ ಒಂದ್ ಕಡೆ ಕಂಟೋನ್ಮೆಂಟ್ ಕಡೆ ಆ ಒಂದು ತಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಇಲ್ಲಿ ಕೆಲ ಶಾಸಕರಿಗೆ ಇನ್ಫಾರ್ಮೇಶನ್ ಕೊಡುವಂತ ಸಂದರ್ಭದಲ್ಲಿ ಕಂಟೋನ್ಮೆಂಟ್ ಅಥವಾ ಕೆಪಿಸಿಸಿ ಕಚೇರಿನೋ ಅಂತ ಕನ್ಫ್ಯೂಷನ್ ಆಗಿದೆ. ಹಾಗಾಗಿ ಶಾಸಕರಾಗಿರ್ತಕ್ಕಂಥ ಹರಿಹರ ಶಾಸಕರಾಗಿದ್ದ ಬಿ ಪಿ ಹರೀಶ್ ಅವರು ಕೆಪಿಸಿಸಿ ಕಚೇರಿಯಲ್ಲೇ ಪ್ರೊಟೆಸ್ಟ್ ಇರಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಜೊತೆಗೆ ಅವರ ಚಾಲಕ ಅವ್ರು ಹೇಳಿದಂತೆ ಎಲ್ಲ ಒಂದ್ ಕಡೆ ಇಲ್ಲೇ ಕೆಪಿಸಿಸಿ ಕಚೇರಿ ಇಳೀರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಈಗ ನಾವು ನೋಡ್ತಾ ಇರ್ಬೋದು, ಬಿ ಪಿ ಹರೀಶ್ ಅವರು ಈ ಒಂದು ನಮ್ಮ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೆಯೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ, ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿರೋದು. ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳಿದವರು
ಬಡ ರಾಷ್ಟ್ರ ಅಂಥೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂಥ ನಾಯಕನ ಪಡೆದಂಥ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ. ಹೌದು ಹೌದು ನಮ್ಮ ಪಕ್ಷದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧ. ಪಿ ಹರೀಶ್ ಅವರು ಆಗಲೇ ಮಾತಾಡಿದ್ರು, ಈಗ ಮತ್ತೊಂದು ಸರ್ತಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ದು ಅದೇ, ನನಗದು KPCC ಕಚೇರಿ ಅಂತ ಗೊತ್ತಿರಲಿಲ್ಲ, ನಾನು ಬಂದು ಅಲ್ಲಿ ಇಳಿದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಮೊಟ್ಟೆ ಎಸ್ತಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಅದನ್ನು ಕೂಡ ಹೇಳಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಮುಂದೆ ನಮ್ಮ ಪಕ್ಷದ ನಾಯಕರು ಏನು ತೀರ್ಮಾನ ತಗೋತಾರೆ, ದೂರು ಕೊಡಿ ಅಂದರೆ ನಾನು ಕೊಡ್ತೀನಿ ಅಂತಂದ್ಬಿಟ್ಟು, ಹಾಗೆಯೇ ಕಾಂಗ್ರೆಸ್ನ ಒಂದಷ್ಟು ಹೀಯಾಳಿಸಿದ್ದಾರೆ. ಇವ್ರ ಸಂಸ್ಕೃತಿನೇ ಆ ರೀತಿ ಮೊಟ್ಟೆ ಎಸೆಯುವಂಥದ್ದು, ನಮ್ಮ ಪಾಡಿಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇವ್ರಿಗೇನು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಇದೊಂದು ಸ್ವಲ್ಪ ಮುಯ್ಯಿಗೆ ಮುಯ್ಯಿ, ಟಿಟ್ ಫಾರ್ ಟಾಟ್ ಅಂತಾರಲ್ಲ, ಆ ರೀತಿಯಲ್ಲಿ ನಡೆದಿದೆ. ಮೊದಲಿಗೆ ಆ್ಯಕ್ಚುಲಿ BJP ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದರು. ಅದಕ್ಕೆ ಅಶೋಕ್ ಏನು ಮಾಡಿದ್ರು, ನಾವು ಹೋಗೋಣ ಅಂತಂದ್ಬಿಟ್ಟು ಇವರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೋಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಈ ರೀತಿಯಾದಂತಹ ಘರ್ಷಣೆಗಳು ನಡೆದಿದೆ. ಪೊಲೀಸರು ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ BJP ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ. ಅಶೋಕ್ ಸೇರಿದಂತೆ, ಜನಾರ್ದನ್ ರೆಡ್ಡಿ ಸೇರಿದಂತೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕರ್ಕೊಂಡೋಗಿ ಬಿಡ್ತಾರೆ, ಅಲ್ಲೆಲ್ಲ ದೂರದಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಬಟ್ ಅಷ್ಟೇ, ಹೋರಾಟಗಳು, ಪ್ರತಿಭಟನೆಗಳು, ಮುತ್ತಿಗೆ ಹಾಕ್ತೀವಿ ಅನ್ನೋದು ಇಷ್ಟೇ ಎಲ್ಲ ಕಡೆನೂ. ಈಗ ನೆನ್ನೆ ಡೆಲ್ಲಿನಲ್ಲಾಗಲಿಲ್ವಾ, ಅದೇ ರೀತಿ ಅದಕ್ಕೆ ಅವಕಾಶ ಕೊಡಲ್ಲ. ಮೊನ್ನೆ 20-25 ಸಾವಿರ CJP ಕಾರ್ಯಕರ್ತರು ಸಂಸತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಂದರು. ಕೊನೆಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆದಾಗ ಟಿಯರ್ ಗ್ಯಾಸ್ ಎಲ್ಲ ಪ್ರಯೋಗ ಮಾಡಿದ್ರು, ಬ್ಯಾರಿಕೇಡ್ ಹಾಕಿದ್ರು, ಅವ್ರನ್ನೆಲ್ಲ ಚದುರಿಸೋ ಕೆಲಸ ಮಾಡಿದ್ರು. ಸೊ ಅದೇ ರೀತಿ ಪೊಲೀಸರ ಕೆಲಸನೇ ಅದು, ಪೊಲೀಸರು ಮಾಡೋ ರೀತಿಯಲ್ಲೇ ಹಾಗಾಗಿ ಅದೇ ರೀತಿ ಇವಾಗಲೂ ಕೂಡ ಆಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಗುಂಡಾಗಿರಿ ಮಾಡಿದ್ದಾರೆ ಅಂತ BJPಯವರ ಆರೋಪ. ಸ್ಥಳದಲ್ಲಿ ಒಂದು ಸ್ವಲ್ಪ ಬಿಗುವಿನ ವಾತಾವರಣ. ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಸೊ ಈಗ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯ ಎರಡೂ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಒಂದು ಕಡೆ ಕಾಂಗ್ರೆಸ್ನವರು, ಒಂದು ಕಡೆ BJPಯವರು. ಬಟ್ BJPಯವರು KPCC ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದಾಗ ಮೊಟ್ಟೆ ಎಸೆದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನೋ ರೀತಿಯಲ್ಲಿ ಈಗ BJPಗರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ.